ಹಾಯ್ ಫ್ರೆಂಡ್ಸ್, ಈ ದಿನ ನಾನು ವಾಟ್ಸಪ್ನ ಕೆಲವೊಂದಿಷ್ಟು ಹಿಡನ್ ಟ್ರಿಕ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅದರಲ್ಲಿ ಒಂದು 8 ನಾನು ಹಿಡನ್ ಟ್ರಿಕ್ಸ್ ಬಗ್ಗೆ ನಾನು ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಫ್ರೆಂಡ್ಸ್. 8 ಟ್ರಿಕ್ಸ್ಗಳು ಯೂಸ್ಫುಲ್ ಆ್ಯಂಡ್ ಒಂದು ಒಳ್ಳೆಯ ಫ್ಯೂಚರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿನಿತ್ಯ ಸಹ ನಾವು ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದಿಷ್ಟು ಅದರಲ್ಲಿರುವಂತಹ ನಮಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಗೊತ್ತಿರಲ್ಲ. ಹಾಗಾಗಿ ಕೊನೆವರೆಗೂ ನೋಡಿ. ನಾನು ಒಂದು 8 ಯೂಸ್ಫುಲ್ ಒಂದು ಟ್ರಿಕ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. 8 ಸಹ ಯೂಸ್ಫುಲ್ ಆಗಿರುವಂಥ ಒಂದು ಟ್ರಿಕ್ಸ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಹಾಗಿದ್ರೆ ನೋಡ್ತಿದ್ರೆ ನನ್ನ ಹೆಸರು ಅಮನೂರ್ ಅಂತ, ನೀವು ನೋಡ್ತಿದ್ರೆ ಅಮನೂರ್ ಟೆಕ್ ಇನ್ ಕನ್ನಡ. ಆಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಒಂದು ಟ್ರಿಕ್ಸ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ನಾವೊಂದು ಹೇಳ್ಕೊಡುವಂಥ ಟ್ರಿಕ್ಸ್ ನೀವು ಬಳಸ್ಬೇಕಂತಂದರೆ ನೋಡಿ, ನೀವು ಒಂದು ಚಾರ್ಟ್ ಇರುತ್ತಲ್ಲ, ಯಾವ ಚಾರ್ಟ್ ಇರುತ್ತೆ ಆ ಒಂದು ಚಾರ್ಟ್ ಮೇಲ್ಗಡೆ ನೀವು ಇಲ್ಲಿ ನಿಮ್ಮ ಒಂದು ಹೋಮ್ ಪೇಜಲ್ಲಿ ಒಂದು ಏನಾದರೂ ಮೆಸೇಜ್ನ ಕಳಿಸ್ಬಿಟ್ಟು ಒಂದು ಹೋಮ್ ಪೇಜ್ನಲ್ಲಿ ತಂದಿರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಶ್ರೀಶೈಲ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಬೇಕಾಗುತ್ತೆ. 1 2 3 ಒಂದು 3 ಸೆಕೆಂಡ್ಸ್ಗಳ ಕಾಲ ನಾವು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಬರುವಂತಹ ಎಲ್ಲ ಆಪ್ಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಡೋಂಟ್ ವರಿ. ಇಲ್ಲಿ ಪಿನ್ ಚಾರ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದೇನಪ್ಪ ಅಂತಂದರೆ ಪಿನ್ ಚಾರ್ಟ್ ಅಂತಂದರೆ ನಾವು ಇವ್ರ ಜೊತೆ ಚಾಟ್ ಮಾಡದೇ ಇದ್ದರೂ ಸಹ ಅಥವಾ ಮಾಡಿದರೂ ಸಹ ನಾವು ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ನಮ್ಮ ಇಂಪಾರ್ಟೆಂಟ್ ಚಾರ್ಟ್ ಇರ್ತಾವಲ್ಲ, ಅವುಗಳ ಜೊತೆ ನಾವು ಚಾಟ್ ಮಾಡಿದಾಗ ಅದು ಟಾಪಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ಯಾರಾದರೂ ಮತ್ತು ನಮಗೆ ಅವರು ಆದ ನಂತರ ನಮಗೆ ಯಾರಾದರೂ ಚಾಟ್ನ ಮಾಡಿದ್ರೆ ಮತ್ತೆ ಇದು ಕೆಳಗಡೆ ಹೋಗ್ತಾನೆ ಇರುತ್ತೆ ಹಂಗೆ. ಹಾಗಾಗಿ ಇದೊಂದು ಪಿನ್ ಚಾಟ್ ಆಪ್ಷನ್ನ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಟಾಪಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾವು ಡಿಲೀಟ್ ಚಾಟ್ನ ಕೆಲವೊಬ್ರು ಏನು ಮಾಡ್ತಾರೆ, ಚಾಟ್ ಒಳಗೆ ಹೋಗ್ಬಿಟ್ಟು ಒಂದೊಂದು ಮೆಸೇಜ್ನ ಡಿಲೀಟ್ ಮಾಡ್ತಾಯಿದ್ದಾರೆ. ಇದನ್ನು ಕ್ಲಿಕ್ ಮಾಡಿ ನಾವು ಡಿಲೀಟ್ ಮಾಡೋದ್ರಿಂದ ನಾವು ಹಾಗೆ ಮಾಡೋದೇ ಬೇಡ. ಪ್ರತಿಯೊಂದು ಸಹ ನಮಗೆ ಅವು ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಡ್ತವೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಮ್ಯೂಟ್ ನೋಟಿಫಿಕೇಷನ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದು ಏನಪ್ಪ ಆಪ್ಷನ್ ಅಂತಂದರೆ, ನಮಗೆ ಮ್ಯೂಟ್ ನೋಟಿಫಿಕೇಷನ್ ನಮಗೆ ಅಂದರೆ ಕೆಲವೊಂದಿಷ್ಟು ಗ್ರೂಪ್ಗಳು ಇರ್ತವೆ ನೋಡಿ ಫ್ರೆಂಡ್ಸ್. ಆ ಗ್ರೂಪ್ಗಳಿಂದ ನಮಗೆ ಮೆಸೇಜ್ ಪದೇ ಬಂದು ಅವು ಡಿಸ್ಟರ್ಬ್ ಆಗ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಮ್ಯೂಟ್ ನೋಟಿಫಿಕೇಷನ್ನ ನೀವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಲಾಸ್ಟಲ್ಲಿ ಇಲ್ಲಿ ಓಕೆ ಅಂತ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಅಷ್ಟು ದಿನಗಳ ಕಾಲವು ನಿಮಗೆ ಮೆಸೇಜೇ ಬರ್ತಿರಲ್ಲ ಫ್ರೆಂಡ್ಸ್. ಮೆಸೇಜ್ ಅಂತಂದರೆ ಬಂದರೂ ಸಹ ನಿಮಗೆ ಅದು ನೋಟಿಫಿಕೇಷನ್ ಅಥವಾ ನಿಮಗೆ ಸೌಂಡು ಇದೇನು ಕೇಳಿಸ್ತಾ ಇರಲ್ಲ. ಇನ್ನು ಅದಾದ ತಕ್ಷಣ ನಿಮಗೆ ನೆಕ್ಸ್ಟ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ಓಕೆ ಇದ್ರ ಮೇಲೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಇದೆ ನೋಡಿ ಫ್ರೆಂಡ್ಸ್, ಆರ್ಕೈವ್ ಚಾರ್ಟ್ಸ್ ಅಂತ ಇದೆ ನೋಡಿ. ಐಕಾವ್ ಚಾರ್ಟ್ಸ್ ಅಂತ ಅಂದರೆ ಇದು ಏನಪ್ಪ ಅಂತಂದರೆ, ಈ ಒಂದು ಆಪ್ಷನ್ ಇದು ಇಲ್ಲಿ ನಮಗೆ ಚಾರ್ಟ್ ಇಲ್ಲಿ ಹೈಡ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಹೈಡ್ ಚಾರ್ಟ್ ಅಂತ ಇದೆ ನೋಡಿ. ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ಆರ್ಕೈವ್ ಚಾರ್ಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇರುವಂಥ ಶ್ರೀಶೈಲ ಇವಾಗ ಇಲ್ಲೇ ಇಲ್ಲ. ಇವಾಗ ಎಲ್ಲಿ ಹೋದ ಅವನು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹೈಡ್ ಚಾಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ಕೈವ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಶ್ರೀಶೈಲ ಸಿಗ್ತಾನೆ ಫ್ರೆಂಡ್ಸ್. ನಾವು ವಾಪಸ್ ಇದನ್ನು ತೆಗಿಯೋದು ಹೇಗಪ್ಪ ಅಂತಂದರೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಹ್ಯಾಸ್ ಇಟ್ ಈಸ್ ನೋಡಿ, ಇಲ್ಲಿ ಆರ್ಕೈವ್ ಚಾಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಒಂದು ಟ್ರಿಕ್ಸ್ ಬಂದುಬಿಟ್ಟು ಇಲ್ಲಿ 4ನೇ ಟ್ರಿಕ್ಸ್ ಬಂದುಬಿಟ್ಟು ಸಾರಿ ಫ್ರೆಂಡ್ಸ್, ಇಲ್ಲಿ 5ನೇ ಟ್ರಿಕ್ಸ್ ಬಂದುಬಿಟ್ಟು ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಆ್ಯಡ್ ಚಾರ್ಟ್ ಶಾರ್ಟ್ಕಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ ಒಳಗಡೆ ಆ್ಯಪ್ ಒಳಗಡೆ ಬರೋದೇ ಬೇಡ ಫ್ರೆಂಡ್ಸ್. ನಿಮಗೆ ಶಾರ್ಟ್ಕಟಾಗಿ ನಿಮಗೆ ಅದು ಹೋಮ್ ಸ್ಕ್ರೀನಲ್ಲಿ ಶೋ ಆಗ್ತಾ ಇರುತ್ತೆ ನೋಡಿ. ನಾನಿವಾಗ ಇದನ್ನು ಪ್ರಯೋಗ ಮಾಡ್ತೀನಿ ನೋಡಿ. ಇದ್ರ ಮೇಲೆ ಹೋಮ್ ಬರ್ತೀನಿ ನಾನಿವಾಗ ನೋಡಿ ಫ್ರೆಂಡ್ಸ್. ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಿರುತ್ತೆ. ಡೈರೆಕ್ಟಾಗಿ ನಾನು ಏನೂ ಇರಲೇದೇ ವಾಟ್ಸಪ್ ಒಳಗಡೆ ಹೋಗ್ದೇ ನಾನು ಇಲ್ಲಿ ಡೈರೆಕ್ಟಾಗಿ ಚಾರ್ಟ್ಸ್ ಮೇಲೆ ಬಂದುಬಿಟ್ಟೆ. ಓಕೆ, ಇದಾದ ತಕ್ಷಣ ನಮಗೆ ಮತ್ತು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ಆ್ಯಸ್ ಇಟ್ ಈಸ್
ನಾವು 3 ಡಾಟೆಡ್ ಲೈನ್ ಮೇಲೆ ಹೋಗ್ತೀನಿ. ಮೋರ್ ಆಪ್ಷನ್ಸ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ 3 ಡಾಟೆಡ್ ಲೈನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಲಾಕ್ ಚಾಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ಮಾಡೋದ್ರಿಂದ ನಾವು ವಾಟ್ಸಪ್ ಆ್ಯಪ್ ಲಾಕ್ ಮಾಡೋದೇ ಬೇಡ. ವಾಟ್ಸಪ್ ಆ್ಯಪ್ ಲಾಕ್ ಮಾಡ್ದೇ ನಮಗೆ ಇದನ್ನು ನಾವು ಕ್ಲಿಕ್ ಮಾಡಿದ್ರೆ ನಾವು ಚಾಟ್ ಒಳಗಡೆ ಹೋಗ್ತೀವಿ ಅಂದರೆ ನಮಗೆ ಕನ್ಫರ್ಮ್ ಆಗಿ ನಮ್ಮ ಒಂದು ಫಿಂಗರ್ ಪ್ರಿಂಟ್ನ ಕೇಳ್ತಾ ಇರುತ್ತೆ, ಅಥವಾ ಲಾಕ್ನ ನಾವೇನು ಸೆಟ್ ಮಾಡ್ತೀವೋ ಆ ಒಂದು ಲಾಕ್ನ ಕೇಳ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಪ್ರೈವೇಸಿಗೋಸ್ಕರ ಇದನ್ನು ಕೊಟ್ಟಿರ್ತಾರೆ. ಇದನ್ನು ಲಾಕ್ ಮಾಡಬೇಕು ಅಂದು ನಾವು ಇದನ್ನು ಚೆಕ್ ಮಾಡ್ಬೋದು. ಆ್ಯಡ್ ಟು ಫೇವ್ರೇಟ್ ಅಂತ ಇದೆ ನೋಡಿ. ನಮಗೆ ಇಲ್ಲಿ ಕೆಲವೊಂದಿಷ್ಟು ನಮಗೆ ಇಲ್ಲಿ ಚಾಟ್ ಫಿಲ್ಟರ್ ಇರ್ತವೆ. ಆ ಒಂದು ಫಿಲ್ಟರಲ್ಲಿ ಹೋಗ್ಬಿಟ್ಟು ಇವು ಸೇರ್ಕೊಳ್ತವೆ. ಫೇವ್ರೇಟ್ ಫಿಲ್ಟರ್ ಅಥವಾ ಫೇವ್ರೇಟ್ ಚಾಟ್ ಈ ರೀತಿ ನಮಗೆ ಫಿಲ್ಟರ್ಗಳಿರ್ತವೆ. ಅಲ್ಲಿ ಹೋಗ್ಬಿಟ್ಟಿದ್ದು ಚಾಟ್ಗಳಲ್ಲಿ ಇದು ಸೇರ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ನಮಗೆ ಲಾಸ್ಟ್ ಆ್ಯಂಡ್ ಕೊನೆಯ ಒಂದು ಟ್ರಿಕ್ಸ್ ಬಂದುಬಿಟ್ಟು ಆ್ಯಡ್ ಟು ಲಿಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾವು ಒಂದು ಚಾರ್ಟ್ನ ನಾವು ಲಿಸ್ಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡಿ ನ್ಯೂ ಲಿಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನಾನಿವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರೆಂಡ್ ಅಂತ ಕೊಡ್ತೀನಿ ನೋಡಿ. ಫ್ರೆಂಡ್ ಅಂತ ಕೊಟ್ಟಿರ್ತೀನಿ. ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲೇ ಫ್ರೆಂಡ್ ಅಂತ ಕೊಟ್ಟಿದ್ದೀನಿ ನೋಡಿ. ನಾನು ಫ್ರೆಂಡ್ಸ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಬೇಕಿದ್ರೆ ಎಮೋಜಿಗಳನ್ನ ನಾವು ಇಟ್ಕೋಬೋದು. ಕ್ರಿಯೇಟ್ ಲಿಸ್ಟ್ ಅಂತ ಇದೆ ಅಲ್ಲಿ ನೋಡಿ. ಇಲ್ಲಿ ದಿಸ್ ನೇಮ್ ಈಸ್ ಯೂಸ್ ಅಂದರೆ ಈ ನೇಮ್ನ ನಾನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಮಗೆ ಈ ರೀತಿ ತೋರಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಫ್ರೆಂಡ್ಸ್ ಚಾಟ್ ಅಂತಿದೆ ನೋಡಿ. ಇಲ್ಲಿ ಫ್ರೆಂಡ್ಸ್ ಫಿಲ್ಟರ್ ಇದ್ರೊಳಗಡೆ ಹೋಗ್ತೀನಿ ನಾನು. ಇಲ್ಲಿ ನೋಡಿ ನಮಗೆ ಶ್ರೀಶೈಲ ಅಂತ ನೋಡೋದಕ್ಕೆ ಸಿಗ್ತಾ ಇರಬಹುದು. ಸೊ ಫ್ರೆಂಡ್ಸ್ ಇಷ್ಟೇ ಈ ಒಂದು ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟವಾದರೆ, ಸ್ವಲ್ಪನಾದರೂ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ನ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.